ನಾನು ಶ್ವೇತಾ ಜೈನ್ ಮೂಡುಬಿದ್ರೆ ಇನ್ನರ್ವೀಲ್ ಕ್ಲಬ್ಬಿನ ಅಧ್ಯಕ್ಷೆಯಾಗಿದ್ದೇನೆ. ಇನ್ನರ್ವೀಲ್ ಕ್ಲಬ್ ಇದೊಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಹಿಳಾ ಸಂಘಟನೆಯಾಗಿದ್ದು ಸೇವೆ ಮತ್ತು ಸ್ನೇಹ ಇದರ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಮೂಡುಬಿದ್ರೆ ಇನ್ನರ್ವೀಲ್ ಕ್ಲಬ್ ಇದುವರೆಗೆ ಸುಮಾರು 170 ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೇವೆ. ಮೂಡುಬಿದ್ರೆಯ ವಾರದ ಶುಕ್ರವಾರದ ಸಂತೆಯಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಉಪಯೋಗವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬಟ್ಟೆಯ ಕೈ ಚೀಲಗಳನ್ನ ವಿತರಿಸುವುದರ ಮೂಲಕ ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ಚೀಲದ ಬಳಕೆಯನ್ನ ಕಡಿಮೆ ಮಾಡುವ ಮಾಹಿತಿಯನ್ನ ನೀಡಿದ್ದೇವೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಂತ್ಯ ಇಲ್ಲಿ ಝೀರೋ ವೇಸ್ಟ್ ಕ್ಯಾಂಪಸ್ ಅನ್ನ ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಅಲ್ಲಿಗೆ ಪ್ಲಾಸ್ಟಿಕ್ ನಿಷೇಧದ ನಿಟ್ಟಿನಲ್ಲಿ ಹಸಿ ಕಸ ಒಣ ಕಸಕ್ಕಾಗಿ ಕಸದ ಬುಟ್ಟಿಗಳನ್ನ ನೀಡಿದ್ದೇವೆ, ಕಬ್ಬಿಣದ ಮೆಸ್ಸನ್ನ ನೀಡಿದ್ದೇವೆ. ಅದೇ ರೀತಿ ಬ್ಯಾನರ್ಗಳನ್ನು ಕೂಡ ನಾವಲ್ಲಿ ನೀಡಿದ್ದೇವೆ. ಅದೇ ರೀತಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜ್ಯೋತಿನಗರ ಇಲ್ಲಿಗೂ ಕೂಡ ಕಸದ ಬುಟ್ಟಿಗಳನ್ನ ನೀಡಿದ್ದೇವೆ. ಸಾರ್ವಜನಿಕರು ಓಡಾಡುವಂತಹ ಪ್ರದೇಶಗಳಲ್ಲಿ ಒಂದಾದಂತಹ ಮೂಡುಬಿದ್ರೆ ಪೊಲೀಸ್ ಠಾಣೆಗೂ ಕೂಡ ಕಸದ ಬುಟ್ಟಿಗಳನ್ನ ನಾವು ನೀಡಿದ್ದೇವೆ. ಅದೇ ರೀತಿ ಮೂಡುಬಿದ್ರೆಯ ಮೇನ್ ಬಸ್ ಸ್ಟ್ಯಾಂಡಿನಲ್ಲಿ ಪಾನೀಯಗಳನ್ನ ಕುಡಿದಂತಹ ಬಾಟಲಿಗಳನ್ನ ಎಸೆಯುವುದಕ್ಕಾಗಿಯೇ ವಿಶೇಷವಾದಂತಹ ಒಂದು ವಿಶಿಷ್ಟ ಮಾದರಿಯ ಬಾಟಲ್ ಶೇಪ್ ನಲ್ಲಿರುವಂತಹ ಕಸದ ಬುಟ್ಟಿಯನ್ನು ಕೂಡ ನಾವು ನೀಡಿದ್ದೇವೆ. ಅದೇ ರೀತಿ ಮೂಡುಬಿದ್ರೆಯಲ್ಲಿ ರಸ್ತೆಗಳನ್ನ ಬೆಳಗಾಗೆದ್ದ ತಕ್ಷಣ ಸ್ವಚ್ಛಗೊಳಿಸಿ ಮೂಡುಬಿದ್ರೆಯ ಸೌಂದರ್ಯವನ್ನ ಹೆಚ್ಚಿಸುವಲ್ಲಿ ಸಹಕಾರ ನೀಡುವಂತಹ ಪೌರ ಕಾರ್ಮಿಕರನ್ನು ಕೂಡ ನಾವು ಗೌರವಿಸಿದ್ದೇವೆ. ಇಷ್ಟೇ ಅಲ್ಲದೆ ಮೂಡುಬಿದ್ರೆ ಜೈನ ಕಾಶಿ ಅಂತ ಕೂಡ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸರಿಸುಮಾರು 18 ಜೈನ ಬಸದಿಗಳಿವೆ. ಈ ಜೈನ ಬಸದಿಯನ್ನ ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ನಾವೊಂದು ಬಸದಿ ಸ್ವಚ್ಛತಾ ತಂಡ ಅನ್ನುವಂತಹ ಒಂದು ಪ್ರತ್ಯೇಕವಾದ ಟೀಮ್ ಅನ್ನ ಮಾಡಿಕೊಂಡು ಈ ಬಸದಿಗಳು ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ನಾವು ಸ್ವಚ್ಛಗೊಳಿಸ್ತಾ ಇದ್ದೇವೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವವರು ಮೂಡುಬಿದ್ರೆ ಪುರಸಭೆಯ ಮುಖ್ಯಾಧಿಕಾರಿಯಾದಂತಹ ಇಂದು ಎಂ, ಪರಿಸರ ಅಭಿಯಂತರರಾದಂತಹ ಶಿಲ್ಪಾ ಎಸ್, ಸಂಧ್ಯಾ ಭಟ್, ಆಶಾ ಹರಿಪ್ರಸಾದ್, ಅಮಿತಾ ಉಮೇಶ್. ಸ್ವಚ್ಛ ಭಾರತ ಸುಂದರ ಭಾರತ ನಮ್ಮ ಧ್ಯೇಯವಾಗಲಿ ಅನ್ನುವಂತಹ ಮಾತಿನೊಂದಿಗೆ ಎಲ್ರಿಗೂ ನಮಸ್ಕಾರ.